ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ಹೇಳ್ತಾರಲ್ಲ, ಅದು ಎಕ್ಸಾಕ್ಟ್ಲಿ ಕರೆಕ್ಟ್ ಅನ್ಸುತ್ತೆ. ಯಾಕೆ ಅಂತಂದ್ರೆ ಒಂದು ಯುದ್ಧ ಆದ ನಂತರದಲ್ಲಿ, ಅಥವಾ ಯುದ್ಧ ಅಂದ್ರೆ ನಾವು ಆ ಯುದ್ಧವನ್ನ ಗೆಲ್ಲಬೇಕು, ಅಥವಾ ನಾವು ಧರ್ಮದ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಏನ್ ಬೇಕಾದ್ರೂ ಮಾಡಬಹುದು, ಅದು ತಪ್ಪಲ್ಲ. ಅಥವಾ ಪ್ರೀತಿಯನ್ನ ನಾವು ಗೆಲ್ಲಬೇಕು, ಪ್ರೀತಿಯಲ್ಲಿ ನಾವು ಪ್ರೀತಿಯನ್ನ ನಮ್ಮನ್ನಾಗಿಸ್ಕೊಳ್ಬೇಕು ಅಂದಾಗ ಅಲ್ಲೂ ಕೂಡ ನಾವು ಏನ್ ಮಾಡೋದು ತಪ್ಪಲ್ಲ ಅನ್ನುವಂತಹ ಒಂದು ಮಾತಿದೆ. ಹೀಗಾಗಿ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ಕರೀತಾರೆ. ಸೊ ಈಗ ಈ ಒಂದು ಮಾತನ್ನ ಯಾಕೆ ಹೇಳಿದೆ ಅಂತಂದ್ರೆ, ಪಾಕಿಸ್ತಾನ್ ಹಾಗೂ ಭಾರತದ ಒಂದು ಮ್ಯಾಚ್ ಏನ್ ನಡೀತಲ್ಲ, ಏಷ್ಯಾ ಕಪ್ 2025 ನ ಒಂದು ಮ್ಯಾಚ್ ಏನ್ ನಡೀತಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ವಿರೋಧ ಆಯ್ತು. ಯಾಕೆ ಭಾರತ ಪಾಕಿಸ್ತಾನ ಜೊತೆ ಮ್ಯಾಚ್ ಮಾಡ್ತಾ ಇದೆ, ಯಾಕೆ ಪಾಕಿಸ್ತಾನದ ಜೊತೆಗೆ ಭಾರತ ಈ ಒಂದು ಪಂದ್ಯವನ್ನ ಆಡ್ತಾ ಇದೆ. ಅದರಲ್ಲೂ ಕೂಡ ಪಹಲ್ಗಾಮ್ ನಂತಹ ಒಂದು ಡೆಡ್ಲಿ ಅಟ್ಯಾಕ್ ಮಾಡಿದ್ರು ಟೆರರಿಸ್ಟ್, ಅವರನ್ನ ಪೋಷಿಸ್ತಾ ಇರುವಂತಹದ್ದು ಪಾಕಿಸ್ತಾನ. ಅದಾದ ನಂತರದಲ್ಲಿ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಆಪರೇಷನ್ ಸಿಂಧೂರ ಆಯ್ತು, ಯುದ್ಧವೂ ಕೂಡ ನಡೀತು. ಇಷ್ಟಾದ್ರೂ ಕೂಡ ಯಾಕೆ ಭಾರತ ಪಾಕಿಸ್ತಾನ ಜೊತೆಗೆ ಈ ಒಂದು ಪಂದ್ಯವನ್ನ ಆಡಬೇಕು, ಬಾಯ್ಕಾಟ್ ಪಾಕಿಸ್ತಾನ್ ವರ್ಸಸ್ ಇಂಡಿಯನ್ ಮ್ಯಾಚ್, ಹೀಗೆ ಸಾಕಷ್ಟು ಟ್ರೆಂಡ್ಗಳಾಯ್ತು, ಸಾಕಷ್ಟು ವೈರಲ್ ಆಯ್ತು, ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಯ್ತು. ಯಾವುದೇ ಕಾರಣಕ್ಕೂ ಈ ಮ್ಯಾಚ್ ನ ಆಡಬಾರ್ದು, ಆಡಿದ್ರು ನಾವು ನೋಡಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಟಿಕೆಟ್ ಅನ್ಸೋಲ್ಡ್ ಆಗಿದ್ದನ್ನ ಕೂಡ ನಾವು ನೋಡ್ಬೋದು. ಅಂದ್ರೆ ಪ್ರತಿ ಸಲದಂತೆ ಈ ವರ್ಷವೂ ಕೂಡ ಹೈಪ್ ಇರ್ಲಿಲ್ಲ, ಈ ವರ್ಷ ಜಾಸ್ತಿ ಸೇಲ್ ಆಗ್ಲಿಲ್ಲ ಟಿಕೆಟ್ಸ್, ಅಂದ್ರೆ ಅನ್ಸೋಲ್ಡ್ ಆಯ್ತು, ತುಂಬಾ ಲೇಟ್ ಆಗಾಯ್ತು ಸೋಲ್ಡ್. ಸೊ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸಾಕಷ್ಟು ಜನ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾವಾಗಿಂದ ಮ್ಯಾಚ್ ಶೆಡ್ಯೂಲ್ ಆಯ್ತು, ಯಾವಾಗಿಂದ ಮ್ಯಾಚ್ ನ ದಿನಾಂಕ ಫಿಕ್ಸ್ ಆಯ್ತು, ಅವತ್ತಿಂದ ಇವತ್ತಿನವರೆಗೂ ಕೂಡ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಯ್ತು. ಆದ್ರೆ ನಿನ್ನೆ ಒಂದು ಮ್ಯಾಚ್ ಆಯ್ತಲ್ಲ, ಸೂರ್ಯಕುಮಾರ್ ಅವರ ಒಂದು ಟೀಮ್ ಅನ್ನ ಒಂದು ಕ್ಯಾಪ್ಟನ್ಶಿಪ್ ಅನ್ನ ವಹಿಸ್ಕೊಂಡಿದ್ರು. ಅವರ ಒಂದು ಕ್ಯಾಪ್ಟನ್ಸಿಯಲ್ಲಿ ಭಾರತ ಭರ್ಜರಿಯಾಗಿ ಜಯಗಳಿಸಿದೆ. ಪಾಕಿಸ್ತಾನಕ್ಕೆ ಒಂದು ತನ್ನ ಗೆಲುವಿನ ಮೂಲಕ ಒಂದು ಮುಖಭಂಗ ಆಗಿದೆ ಇಡೀ ವಿಶ್ವದಲ್ಲಿ ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನೆ ಆಡಿದಂತಹ ಒಂದು ಮ್ಯಾಚ್ ನ ಬಗ್ಗೆ ನಾವು ಮಾತಾಡುವುದಾದ್ರೆ, ಈ ಒಂದು ಮ್ಯಾಚ್ ನಲ್ಲಿ 7 ವಿಕೆಟ್ಗಳ ಒಂದು ಅಂತರದಲ್ಲಿ ಭಾರತ ತುಂಬಾ ಸುಲಭವಾಗಿ ಗೆಲುವನ್ನ ದಾಖಲಿಸಿತು, ಜಯವನ್ನ ಗಳಿಸ್ತು ಅಂತಲೇ ಹೇಳ್ಬೋದು ಪಾಕಿಸ್ತಾನದ ವಿರುದ್ಧ. ಈ ಮೂಲಕ ಭಾರತದ ಅಂದ್ರೆ ಟೀಮ್ ಇಂಡಿಯಾ ಏನು ಒಂದು ಇಂಟೆನ್ಷನ್ ಇಟ್ಕೊಂಡಿತ್ತಲ್ಲ, ನಮ್ಮ ಒಂದು ದೇಶದ ಮೇಲೆ ಇವರು ಯಾವ ರೀತಿ ಟೆರರಿಸಂ ದಾಳಿಯನ್ನ ಮಾಡಿಸಿರೋ, ಇದಕ್ಕೆ ನಾವು ಪ್ರತಿಯಾಗಿ ಒಂದು ಉತ್ತರವನ್ನ ಕೊಡ್ಬೇಕು ಅಂತ ಟೀಮ್ ಇಂಡಿಯಾ ಏನು ಹೊರಟಿದ್ರು, ಅವರ ಒಂದು ಧ್ಯೇಯ, ಅವರ ಒಂದು ಉದ್ದೇಶ ಇಲ್ಲಿ ಬಹಳ ಸುಲಭವಾಗಿ, ಬಹಳ ಅದ್ಭುತವಾಗಿನೇ ಅವರು ತಮ್ಮ ಗುರಿಯನ್ನ ಮುಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಆದ್ರೆ ಈ ಮ್ಯಾಚ್ ನ ನಂತರ ಯಾರೆಲ್ಲ ಪಾಕಿಸ್ತಾನ ಜೊತೆ ಯಾಕೆ ಭಾರತ ಮ್ಯಾಚ್ ಆಡ್ತಿದೆ ಅಂತ ಸಿಟ್ಟಾಗಿದ್ರಲ್ಲ, ಅವರೆಲ್ಲರೂ ಕೂಡ ಇವಾಗ ಖುಷಿಯಾಗಿದ್ದಾರೆ. ಭಾರತದ ಬಗ್ಗೆ ಹೆಮ್ಮೆಯನ್ನ ಪಡ್ತಾ ಇದ್ದಾರೆ. ಭಾರತದ ಈ ಒಂದು ಪಂದ್ಯದ ಮತ್ತೆ ಸೂರ್ಯಕುಮಾರ್ ಯಾದವ್ ಅವರ ನಡೆಯಿಂದ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಹಾಗಾದ್ರೆ ಇವರೆಲ್ಲರ ಒಂದು ಖುಷಿಗೆ, ಇವರೆಲ್ಲ ಒಂದು ಎಕ್ಸೈಟ್ಮೆಂಟ್ಗೆ ಕೇವಲ ಭಾರತದ ಗೆಲುವು ಅಷ್ಟೇ ಕಾರಣನಾ? ನೋ, ಚಾನ್ಸೇ ಇಲ್ಲ. ಆ ಒಂದು ಮ್ಯಾಚ್ ಗೆಲ್ಲೋದು ಅದು ತುಂಬಾ ಸುಲಭ, ಇಂಡಿಯಾ ಗೆಲ್ಲತ್ತೆ ಪ್ರತಿ ಬಾರಿ ಅಂತ ಈ ಬಾರಿಯೂ ಕೂಡ ಪಾಕಿಸ್ತಾನವನ್ನ ಮಣಿಸುತ್ತೆ ಅನ್ನುವಂಥದ್ದು ಎಲ್ರಿಗೂ ಕೂಡ ನಿರೀಕ್ಷೆ ಇತ್ತು, ಅದು ಎಕ್ಸ್ಪೆಕ್ಟೆಡ್. ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಸೂರ್ಯಕುಮಾರ್ ಹಾಗೂ ನಮ್ಮ ಭಾರತದ ತಂಡ ಪಾಕಿಸ್ತಾನದ ಗರ್ವಭಂಗ ಮಾಡಿದ್ದಾರೆ, ಪಾಕಿಸ್ತಾನದ ಆಟಗಾರರ ಮುಖಭಂಗ ಮಾಡಿದ್ದಾರೆ ಅಂತ ಹೇಳ್ಬೋದು ಮೈದಾನದಲ್ಲಿ. ಅದು ಯಾವ ರೀತಿ ಅಂತ ನೋಡುವುದಾದ್ರೆ, ಸಾಮಾನ್ಯವಾಗಿ ಯಾವುದೇ ಒಂದು ಪಂದ್ಯ ಇರಲಿ, ಟಾಸ್ ಆಗುವಾಗ ಹ್ಯಾಂಡ್ ಶೇಕ್ ಮಾಡುವಂತಹದ್ದು ಒಂದು ರೀತಿ ಪ್ರೊಸೀಜರ್ ಇರುತ್ತೆ. ಟಾಸ್ ವಿನ್ ಆಗಿದ ತಕ್ಷಣ ಒಬ್ರಿಗೊಬ್ರು ಆಲ್ ದ ಬೆಸ್ಟ್ ಹೇಳ್ಕೊಳ್ತಾರೆ ಹ್ಯಾಂಡ್ ಶೇಕ್ ಮಾಡಿ. ಆದ್ರೆ ಕ್ಯಾಪ್ಟನ್ ಸೂರ್ಯಕುಮಾರ್ ಮತ್ತು ಅವರ ತಂಡ ಏನಿದೆಯಲ್ಲ, ಅವರು ಹ್ಯಾಂಡ್ ಶೇಕ್ ಮಾಡೋದಿರ್ಲಿ, ಅವ್ರ ಕಣ್ಣೆತ್ತು ಕೂಡ ಅವ್ರನ್ನ ನೋಡಿಲ್ಲ. ಸೊ ಪಾಕಿಸ್ತಾನದ ಆಟಗಾರರನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದ್ದಾರೆ, ಅವ್ರನ್ನ ಕಣ್ಣೆತ್ತು ಕೂಡ ನೋಡಿಲ್ಲ, ಅವರ ಅಸ್ತಿತ್ವವನ್ನು ಕೂಡ ಅವರು ಮರ್ತಿರ್ತಾರೆ ಅನ್ನೋ ಅಷ್ಟರ ಮಟ್ಟಿಗೆ ಅವ್ರನ್ನ ಇಗ್ನೋರ್ ಮಾಡಿದ್ದಾರೆ. ಅದ ಹೇಳ್ತಾರಲ್ಲ, ಒಬ್ಬ ವ್ಯಕ್ತಿಗೆ ನಾವು ಯಾವ ರೀತಿ ಅಂದ್ರೆ ನಾವು ಬೈದೋ ಅಥವಾ ಬುದ್ಧಿವಾದ ಹೇಳೋ ಅಥವಾ ಇನ್ನೊಂದೇನೋ ಮಾಡೋ ಅಥವಾ ಅವ್ರ ಮೇಲೆ ಅಟ್ಯಾಕ್ ಮಾಡಿನೋ ಅವ್ರನ್ನ ನಾವು ಕುಗ್ಸೋದಕ್ಕಾಗೋದಿಲ್ಲ. ಆದ್ರೆ ಅವ್ರನ್ನ ಕುಗ್ಸುವಂತಹ ಒಂದು ಸಿಂಪಲ್ ಮಾರ್ಗ ಅಂದ್ರೆ ಅವ್ರನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡೋದು, ಅವರ ಅಸ್ತಿತ್ವವನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದ್ರೆ ಸಾಕು, ಅವರು ಕಂಪ್ಲೀಟ್ ಆಗಿ ಕುಗ್ಗ್ ಹೋಗ್ತಾರೆ ಅಂತ ಹೇಳ್ತಾರೆ. ಅದನ್ನೇ ನಮ್ಮ ಟೀಮ್ ಇಂಡಿಯಾ ನಿನ್ನೆ ಒಂದು ದುಬೈನ ಮೈದಾನದಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಮೂಲಕ ಪಾಕಿಸ್ತಾನಕ್ಕೆ ಒಂದು ಮುಖಭಂಗ ಆಗಿದೆ. ಎಸ್, ಯಾಕಂದ್ರೆ ಟಾಸ್ ಆಡುವಂತಹ ವೇಳೆಯಲ್ಲೂ ಕೂಡ ಅವರು ಹ್ಯಾಂಡ್ ಶೇಕ್ ಮಾಡ್ಲಿಲ್ಲ. ಆದ್ರೆ ಇಡೀ ಪಂದ್ಯದಲ್ಲಿ ಎಲ್ಲೋ ಒಂದ್ ಕಡೆ ಒಂದೆರಡು ಮಾತುಗಳು ಅಥವಾ ಕಿಚ್ಚಾಯಿಸೋದು, ಕಾಲೆಳೆಯೋದು ಅದು ಕೂಡ ನಡೆದಿರುತ್ತೆ. ಆದ್ರೆ ಅದು ಕೂಡ ನಿನ್ನೆಯ ಪಂದ್ಯದಲ್ಲಿ ಏನೇನು ಕಾಡಿಸ್ಲಿಲ್ಲ. ಪಂದ್ಯ ಆಡಿದ್ರು, ಭಾರತ ಭರ್ಜರಿಯಾಗಿ ವಿನ್ ಆಯ್ತು.
ಇನ್ನೊಂದು, ಮೈದಾನದಲ್ಲಿ ಪಂದ್ಯವನ್ನ ಗೆದ್ದಾದ ನಂತರದಲ್ಲಿ ಪಾಕಿಸ್ತಾನ ಆಟಗಾರರು ನಮ್ಮ ಭಾರತೀಯ ಆಟಗಾರರಿಗೆ ಹ್ಯಾಂಡ್ ಶೇಕ್ ಮಾಡೋದಿಕ್ಕೆ ಕಾದು ಕಾದು ನಿಂತು ಸುಸ್ತಾದ್ರು. ಆದ್ರೂ ಕೂಡ ನಮ್ಮ ಟೀಮ್ ಇಂಡಿಯಾ ಆಟಗಾರರು ಅವರಿಗೆ ಹೋಗಿ ಹ್ಯಾಂಡ್ ಶೇಕ್ ಮಾಡಿಲ್ಲ. ಸೀದಾ ಮ್ಯಾಚ್ ಮುಗಿದ ತಕ್ಷಣನೇ ಡ್ರೆಸ್ಸಿಂಗ್ ರೂಮ್ ಹೋಗ್ತಾರೆ. ಸೊ ಅವರು ಡ್ರೆಸ್ಸಿಂಗ್ ರೂಮ್ ಹೋಗಿ ತಮ್ಮ ರೂಮ್ ನ ಬಾಗ್ಲನ್ನ ಲಾಕ್ ಮಾಡ್ಕೊಂತಾರೆ. ಪಾಕಿಸ್ತಾನಿ ಆಟಗಾರರು ಮೈದಾನದಲ್ಲಿ ಎಷ್ಟೊತ್ತುವರೆಗೂ ಕಾದು ನಿಂತರೂ ಕೂಡ ನಮ್ಮ ಭಾರತ ಆಟಗಾರರು ಅಲ್ಲಿಗೆ ಹೋಗೋದಿಲ್ಲ. ಸೊ ಅದಾದ ನಂತರದಲ್ಲಿ ಡ್ರೆಸ್ಸಿಂಗ್ ರೂಮ್ ವರ್ಗೂ ಹೋದ್ರು ಪಾಕಿಸ್ತಾನ ಆಟಗಾರರು ಅಂತ ಕೂಡ ಹೇಳಲಾಗುತ್ತೆ. ಆದ್ರೆ ಪಾಕಿಸ್ತಾನ ಆಟಗಾರರು ಹೋದ್ರು ಕೂಡ ಇವರು ಅವರಿಗೆ ರೆಸ್ಪಾನ್ಸ್ ಮಾಡೋದಿಲ್ಲ. ಸೊ ಪಾಕಿಸ್ತಾನದ ಒಂದು ಟೀಮ್ ಅನ್ನ ಲೀಡ್ ಮಾಡ್ತಿದ್ದಂತಹ ಸಲ್ಮಾನ್ ಮತ್ತೆ ಅವರ ಒಂದು ಪೂರ್ತಿ ಟೀಮ್ ಹಾಗೂ ಪಾಕಿಸ್ತಾನಕ್ಕೆ ಒಂದು ಮುಖಭಂಗ ಆಗಿದೆ ಇಡೀ ಒಂದು ವಿಶ್ವದ ಮಟ್ಟದಲ್ಲಿ ಅಂತಲೇ ನಾವು ಇಲ್ಲಿ ಹೇಳ್ಬೋದು. ಅಷ್ಟು ದೊಡ್ಡ ಮಟ್ಟಿಗೆ ನಮ್ಮ ಒಂದು ದೇಶ ಪ್ರೇಮವನ್ನ ನಮ್ಮ ಭಾರತೀಯ ಆಟಗಾರರು ಮೈದಾನದಲ್ಲಿ ಮೆರೆಯುವ ಮೂಲಕ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಜೊತೆಗೆ ಯಾರೆಲ್ಲ ಈ ಮ್ಯಾಚ್ ಯಾಕೆ ಆಡ್ತಿದ್ದಾರೆ ಅಂತ ಪ್ರಶ್ನೆಗಳನ್ನ ಮಾಡ್ತಿದ್ರಲ್ಲ, ಅವರಿಗೆ ಯಾಕೆ ನಾವು ಈ ಪಂದ್ಯವನ್ನ ಆಡಿದ್ವಿ ಅನ್ನೋದನ್ನ ಉತ್ತರವನ್ನ ಕೊಟ್ಟಿದ್ದಾರೆ. ಒಂದು ಅದ್ಭುತ ಮಟ್ಟದಲ್ಲಿ ಒಂದು ಆನ್ಸರ್ ಅಂತಲೇ ಹೇಳ್ಬೋದು. ಹೀಗಾಗಿನೇ ನಮ್ಮ ಒಂದು ಟೀಮ್ ಇಂಡಿಯಾ ಆಟಗಾರರನ್ನ ಕೊಂಡಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಮತ್ತೊಂದು ಅಂಶ ಇಲ್ಲಿ ನಾನು ಹೇಳಲೇಬೇಕಾಗುತ್ತೆ. ಸೊ ಏನು ಈ ಒಂದು ಆಟವನ್ನ ಮುಗಿಯುತ್ತೆ, ಅದಾದ ನಂತರದಲ್ಲಿ ಮತ್ತೊಮ್ಮೆ ಪ್ರಶಸ್ತಿಯನ್ನ ಇಸ್ಕೊಳ್ಳಕ್ಕೆ, ಅಂದ್ರೆ ಏನೋ ಒಂದು ಪ್ರಶಸ್ತಿಯನ್ನ ಅವಾರ್ಡ್ ಅನ್ನ ಇಸ್ಕೊಳ್ಳಕ್ಕೆ ಬರ್ತಾರಲ್ವಾ, ಆ ಒಂದು ಸಂದರ್ಭದಲ್ಲಿ UAE ಏನೋ ಒಂದು ಆರ್ಗನೈಸೇಷನ್ ನ ಒಂದು ಮಹಿಳೆ ಇರ್ತಾರೆ, ಪಾಕಿಸ್ತಾನದ ಜರ್ಸಿಯನ್ನ ತರಿಸಿರ್ತಾರೆ. ಅವರು ಅವಾರ್ಡ್ ಕೊಡುವಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಸೂರ್ಯಕುಮಾರ್ ಹ್ಯಾಂಡ್ ಶೇಕ್ ಮಾಡೋದಿಲ್ಲ, ಅವರನ್ನು ಕೂಡ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತಾರೆ. ಈ ಮೂಲಕ ನಮಗೆ ಕ್ರೀಡೆ ಅಥವಾ ನಮಗೆ ಯಾವುದೇ ಇರಲಿ, ನಮ್ಮ ಒಂದು ಭಾವನೆಗಳು ಏನೇ ಇರಲಿ ಅಥವಾ ಕ್ರೀಡೆ ಇರಲಿ ಅಥವಾ ಏನೇ ಆಗಿರಬಹುದು, ಆದ್ರೆ ನಮ್ಮ ದೇಶಕ್ಕಿಂತ ಯಾವುದು ದೊಡ್ಡದಲ್ಲ. ನಮ್ಮ ದೇಶದ ತಂಟೆಗೆ ಬಂದ್ರೆ ನಾವು ಯಾರನ್ನೂ ಕೂಡ ರೆಸ್ಪೆಕ್ಟ್ ಮಾಡಲ್ಲ ಅನ್ನೋದನ್ನ ಅವರು ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಹೀಗಾಗಿ ಅವರ ಅಭಿಮಾನಿಗಳಂತೂ ಉಗೆ ಉಗೆ ಅಂತ ಇದ್ದಾರೆ. ಮತ್ತೊಂದು ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಸೂರ್ಯಕುಮಾರ್ ಅವರು ಆ ಒಂದು ಮೈದಾನದಲ್ಲಿ ನಿಂತು ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಏನು ಒಂದು ಯುದ್ಧ ಸನ್ನಿವೇಶ ಆಯ್ತಲ್ಲ, ಅದನ್ನ ಒಂದು ಇಂಡೈರೆಕ್ಟ್ ಆಗಿ ಮಾತನಾಡಿ ನಮ್ಮ ಒಂದು ಈ ಒಂದು ಗೆಲುವು, ಅಂದ್ರೆ ನಾವು ಇವತ್ತೇನು ಗೆಲುವನ್ನ ಸಾಧಿಸಿದೀವಲ್ಲ, ಇದು ಪೆಹಲ್ಗಾಮ್ ದಾಳಿಯಲ್ಲಿ ಸತ್ತಂತಹ ಏನು ಜನ ಇರ್ತಾರೆ, ಹುತಾತ್ಮರಾದಂತಹ ಒಂದು ಜನ ಇರ್ತಾರೆ, ಅವರಿಗೆ ನಾವು ಈ ಒಂದು ಅವಾರ್ಡ್ ಅನ್ನ, ಸೂರ್ಯಕುಮಾರ್ ಅವರು ಒಂದು ಅವಾರ್ಡ್ ಅನ್ನ ರಿಸೀವ್ ಮಾಡ್ಕೊಳ್ಳೋ ಟೈಮಲ್ಲಿ ಅವರೊಂದು ಸ್ಪೀಚ್ ಮಾಡ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ, ಈ ಒಂದು ಗೆಲುವು ನಮ್ಮ ಒಂದು ಭಾರತದಲ್ಲಿ ಏನು ಆಪರೇಷನ್ ಸಿಂಧೂರದ ಸಮಯದಲ್ಲಿ ಏನು ಸೈನಿಕರು ಮೃತಪಟ್ರಲ್ಲ ಅವರಿಗೆ ಹಾಗೂ ಅವರ ಕುಟುಂಬಕ್ಕೆ ಈ ಒಂದು ಅವಾರ್ಡ್, ಈ ಒಂದು ಗೆಲುವು ಅಂತ ಅವರು ಡೆಡಿಕೇಟ್ ಮಾಡ್ತಾರೆ. ಆ ಒಂದು ದುಬೈನ ಮೈದಾನದಲ್ಲಿ ನಿಂತು ಇದು ಪಾಕಿಸ್ತಾನಕ್ಕೆ ಒಂದು ರೀತಿ ಮುಖಭಂಗ ಆಗತ್ತೆ, ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯ ಸಂದೇಶವೂ ಕೂಡ ಅವರು ಕೊಟ್ಟಿರುವಂತಹದ್ದು. ಅಂದ್ರೆ ನಮ್ಮ ತಂಟೆಗೆ ಬಂದು ನಾವು ಯಾರನ್ನು ಕೂಡ ಬಿಡೋದಿಲ್ಲ ಅನ್ನುವಂತಹ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೂಡ ಅವರು ಕೊಟ್ಟಿರುವಂತಹದ್ದು ಅಲ್ಲಿ. ಸೊ ಈ ರೀತಿಯಲ್ಲಿ ಅವರು ಆಪರೇಷನ್ ಸಿಂಧೂರದ ಸಮಯದಲ್ಲಿ ಏನು ಒಂದು ಇನ್ಸಿಡೆಂಟ್ ಗಳಾಯ್ತಲ್ಲ, ಅದಕ್ಕೆ ಒಂದು ಪ್ರತೀಕಾರವನ್ನ ತಮ್ಮ ಗೆಲುವಿನ ಮೂಲಕ ತೀರಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಈಗ ಪಾಕಿಸ್ತಾನದ ಒಂದು ಡ್ರಾಮಾವನ್ನು ಕೂಡ ಹೇಳ್ಬಿಡ್ತೀನಿ. ಸೊ ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಪಾಕಿಸ್ತಾನದ ಒಂದು ಕ್ರಿಕೆಟ್ ಕಮಿಟಿ, ಒಂದು ಕ್ರಿಕೆಟ್ ಬೋರ್ಡ್ PCB ಇದಕ್ಕೆ ಒಂದು ರಿಯಾಕ್ಷನ್ ಅನ್ನ ಮಾಡಿರುವಂತಹದ್ದು. ನಾವು ಅಫಿಷಿಯಲ್ ಆಗಿ ಇದ್ರ ವಿರುದ್ಧ ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ. ಇದ್ರ ವಿರುದ್ಧ ಪ್ರೊಟೆಸ್ಟ್ ಹೇಗ್ ಮಾಡ್ತೀವಿ ಅಂದ್ರೆ ಏನು ಮುಂದೆ ಆಗುವಂತಹ ಒಂದು ಪಂದ್ಯದ ಏನೊಂದು ಪ್ರೆಸೆಂಟೇಷನ್ ಮ್ಯಾಚ್ ಇರುತ್ತೆ, ಆ ಮ್ಯಾಚ್ ಅಲ್ಲಿ ನಾವು ಆಡುವುದಿಲ್ಲ ಅನ್ನುವಂತಹ ಮೂಲಕ ನಾವು ಅಫಿಷಿಯಲ್ ಆಗಿ ಒಂದು ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತಹದ್ದು. ಅಂದ್ರೆ ಪಾಕಿಸ್ತಾನದ ಟೀಮ್ ನ ಕ್ಯಾಪ್ಟನ್ ಸಲ್ಮಾನ್ ಈ ಒಂದು ಪಂದ್ಯವನ್ನ ಆಡಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಈಗ ಗೊತ್ತಾಗ್ತಾ ಇರುವಂತಹದ್ದು. ಮತ್ತೊಂದು ನಾವು ಅಫಿಷಿಯಲ್ ಆಗಿ ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ ಅಂತ ಹೇಳಿರುವಂತಹದ್ದು. ಜೊತೆಗೆ ಭಾರತಕ್ಕೆ ಒಂದು ಸೌಹಾರ್ದತೆಯ ಹಾಗೂ ಒಂದು ಪಾಠವನ್ನ ಮಾಡೋದಕ್ಕೆ ಮುಂದಾಗಿರುವಂತಹದ್ದು. ಹಾಸ್ಯಾಸ್ಪದವಾಗಿ ಪಾಕಿಸ್ತಾನ ಈ ಒಂದು ಮ್ಯಾಚ್ ನಲ್ಲಿ ಇಂಡಿಯಾದ ಒಂದು ಭಾರತದ ನಡೆ ಏನಿದೆ ಅದು ಒಪ್ಪುವಂತಹದಲ್ಲ, ಅಥವಾ ಕ್ರೀಡೆಯನ್ನ ಅಥವಾ ಕ್ರೀಡಾಪಟುಗಳಿಗೆ ಇರಬೇಕಾದಂತಹ ಒಂದು ಎಥಿಕ್ಸ್ ಅಲ್ಲ ಇದು. ಒಂದ್ ರೀತಿ ಈ ಒಂದು ಎಥಿಕ್ಸ್ ಇಲ್ಲದೆ ಬಿಹೇವ್ ಮಾಡಿದ್ದಾರೆ ಭಾರತದ ಒಂದು ಆಟಗಾರರು ಅಂತ ಹೇಳಿರುವಂತಹದ್ದು ಪಾಕಿಸ್ತಾನ. ಆದ್ರೆ ಇದರಲ್ಲಿ ಅವರು ಮತ್ತೊಂದು ಅಂಶವನ್ನ ಕೂಡ ಹೇಳಿರುವಂತಹದ್ದು. ಅಂದ್ರೆ ಈ ವಿಚಾರ ಇಲ್ಲಿವರೆಗೂ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಯಾವ್ದು ಹಾಗಾದ್ರೆ ಆ ವಿಚಾರ ಅಂದ್ರೆ, ಸಡನ್ ಆಗಿ ಸ್ಟೇಡಿಯಂ ಅಲ್ಲಿ ತಮ್ಮ ಡಿಸಿಷನ್ ಅನ್ನ ಬದಲಾಯಿಸ್ಕೊಂಡ್ರು ಅಥವಾ ಅದು ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗಿ ಅವ್ರಿಗೆ ಹ್ಯಾಂಡ್ ಶೇಕ್ ಮಾಡಬಾರ್ದು ಅನ್ನುವಂತಹ ಒಂದು ಮನಸ್ಥಿತಿ ಬಂದಿದ್ದಲ್ಲ. ಮುಂಚೆನೆ
ನಮ್ಮ ಒಂದು ಟೀಮ್ ಇಂಡಿಯಾ ನಮ್ಮ ಒಂದು ತಂಡದವರು, ನಮ್ಮ ಒಂದು ತಂಡದ ಒಂದು ಮ್ಯಾನೇಜ್ಮೆಂಟ್ ಏನಿರುತ್ತೆ ಅವರು ಹೇಳಿರ್ತಾರೆ, ಒಂದು ರೆಫ್ರಿಗೆ, ಆ ಒಂದು ಕ್ರಿಕೆಟ್ ನ ರೆಫ್ರಿಗೆ ಹೇಳಿರ್ತಾರೆ, ಆಂಡಿಗೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಜೊತೆ ನಾವು ಹಸ್ತಲಾಘವವನ್ನ ಮಾಡೋದಿಲ್ಲ, ನಮಗೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಹೇಳಿ ಅನ್ನುವಂತ ಒಂದು ಅವರು ಇಂಟಿಮೇಟ್ ಮಾಡಿರ್ತಾರೆ. ಅದನ್ನ ಆಂಡಿ ಅವರು ಪಾಕಿಸ್ತಾನದ ಟೀಮ್ಗೂ ಕೂಡ ಇಂಟಿಮೇಟ್ ಮಾಡಿರ್ತಾರೆ, ಹ್ಯಾಂಡ್ ಶೇಕ್ ಮಾಡಬೇಡಿ, ಅದನ್ನ ಅವಾಯ್ಡ್ ಮಾಡಿ ಅಂತ. ಅಷ್ಟಾದ್ರೂ ಕೂಡ ಸಲ್ಮಾನ್ ಅವರು ಅದನ್ನ ಮಾಡೋದಕ್ಕೆ ಮುಂದಾಗಿರ್ತಾರೆ. ಬಟ್ ಅಲ್ಲಿ ಅವರಿಗೆ ಮುಖಭಂಗ ಆಗತ್ತೆ. ಸೊ ಇದನ್ನ ಪಾಕಿಸ್ತಾನ ಈಗ ವಿರೋಧವನ್ನ ಮಾಡ್ತಾ ಇರುವಂತಹದ್ದು ನಮಗೆ ಒಂದು ಎಥಿಕಲ್ ಪಾಠವನ್ನ ಮಾಡೋಕೆ ಹೊರಟಿದೆ. ಆದ್ರೆ ಇಡೀ ವಿಶ್ವವೇ ನಮ್ಮ ಟೀಮ್ ಇಂಡಿಯಾದ ಒಂದು ನಡೆಯನ್ನ ಸ್ವಾಗತಿಸ್ತಾ ಇರುವಂತಹದ್ದು. ಸೊ ನೀವ್ ಏನ್ ಹೇಳ್ತೀರಾ ಹಾಗಾದ್ರೆ, ನಿನ್ನೆ ಮೈದಾನದಲ್ಲಿ ಟೀಮ್ ಇಂಡಿಯಾ ಮಾಡಿದ್ದು ಸರಿನಾ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.